ವೆಲ್ಕಮ್ ಟು ಜೆ ಡಿ ವ್ಲಾಗ್ಸ್. ಇವತ್ತೊಂದು ಸೂಪರ್ ವಿಡಿಯೋ ನೋಡ್ತೀರಾ. ಒಬ್ಬರು ನಮ್ಮ ಅಣ್ಣ ಬರ್ತಾನೆ, ಕೃಷ್ಣಣ್ಣ ಅಂದ್ಬಿಟ್ಟು. ಅವನಿಗೆ RCB ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲು ನೋಡಿ. RCB ಬಗ್ಗೆ ಎಷ್ಟು ತಿಳ್ಕೊಂಡವ್ರೆ, RCB ಗೆದ್ದಿರೋ ಖುಷಿಗೆ ಅವ್ರು ಎಷ್ಟು ಖುಷಿಯಿಂದ ಸಂಭ್ರಮಿಸ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು. ಅವ್ರಿಗೆ ಏನೇನು ಗೊತ್ತು, ಅವ್ರು ಏನೇನು ಗೊತ್ತಿಲ್ಲ ಅಂತ ನೀವೇ ನೋಡ್ತೀರಾ. ಆದರೆ RCB ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂತಲೂ ನೀವು ನೋಡ್ತೀರಾ. ಓಕೆ, ಬನ್ನಿ ವಿಡಿಯೋ ಹೋಗೋಣ. 40 ರನ್ ಆದ್ರೂ ಒಂದು ಔಟ್ ಇಲ್ಲ, ತಿಗ ಉಳಿದಾಯ್ತು. ಅಯ್ಯೋ ಬಡ್ಡಿಯವ ಇದು ಪವರ್ ಪ್ಲೇಲಿ ಒಂದು ವಿಕೆಟ್ ತೆಗಿಲಿಲ್ಲ, 2 ವಿಕೆಟ್ ತೆಗಿಲಿಲ್ಲ ಅಂದ್ರೆ ಮ್ಯಾಚ್ ಹೋದಂಗೆ. ಪವರ್ ಪ್ಲೇಲಿ ವಿಕೆಟೇ ಬಂದಿಲ್ಲ, ತಲೆ ಕೆಟ್ಟೋಯ್ತು. ಅಣ್ಣ ಇದು ಇಂಜ, ಅಣ್ಣ ಇದು ಪವರ್ ಪ್ಲೇಲಿ 1 ವಿಕೆಟ್ ಇಲ್ವಂತೆ, ಇದು ಇಂಜ ಅಂದೆ. ಲಾಸ್ಟ್ ಸತಿ ಒಬ್ಬ 1 ವಿಕೆಟ್ ಕಿತ್ತಾಕುದ 43ಕೇನೋ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಕೊಟ್ರು, ಕೃಣಾಲ್ ಪಾಂಡ್ಯ 1 ವಿಕೆಟ್ ಕಿತ್ತಾಕುದ. ಅವಾಗ ಒಂದು ಸ್ವಲ್ಪ ಹೋಗ್ಬತ್ತು. ಶ್ರೇಯಸ್ ಅಯ್ಯರ್ ಸಖತ್ ಬಡ್ಡಿ ಮಗ. ಶ್ರೇಯಸ್ ಅಯ್ಯರ್ ಹೊಡೆದ್ರೆ ಇಂಡಿಯಾದವನೇ, ಅವ ಮ್ಯಾಚ್ ವಿನ್ನಿಂಗ್ ಮಾಡಿಸ್ಕೊಂಡಿದ್ದಾನೆ. ಹಂಗಾಗಿ ಅವನ ಮೇಲೆ ಹೆಂಗಾರೆ ಎತ್ಬೇಕಲ್ಲಪ್ಪ ನಾ ಅನ್ಕಂದ್ವಿ. ಕರಿಯರ್ ಬಿಟ್ರು, ಕರಿಯ ಒಂದು ಬಾಲ್ ಹಾಕ್ಬಿಟ್ಟು 2ನೇ ಬಾಲ್ ಇವತ್ತು ಮಾಡ್ಬಿಟ್ಟ. ಅವ ಒಂದೇನೇ ಮಾಡಿದ್ದು. ಶ್ರೇಯಸ್ ಅಯ್ಯರ್ ಯಾವಾಗ ಹೋದ್ನ ಕೊಹ್ಲಿ ಒತ್ತಿಗ ಬಂದು ಹಂಗೆ ಜಂಪ್ ಹೊಡ್ದ ಕಾಲಿಗೆ ಹತ್ಕೊಂಡು. ಅದು ಒಳ್ಳೆ ಫುಲ್ ನಾಳೆ ಪೇಪರ್ಲೇ ಅದೇ ಓಡಾಡ್ತಿದ್ರು. ಅವಾಗ ಫುಲ್ ಹೋಗಿ ಬಂದ್ಬಿಡ್ತು. ಇನ್ನು ನಾವು ಔಟ್ ಆಗೋಗೀಗ ನೀವ ಅಣ್ಣ ಈಗ ಔಟ್ ಕಾಣ ಅಂತ ಪಟ್ಟಂತ ಔಟ್ ಆಗಿತ್ತು. ಆಮೇಲೆ ಉಮ್ಮಿಗೆ ಫೋನ್ ಮಾಡಿದ್ರು. ಉಮ್ಮಿ ಬಂದ ಇಲ್ಲಿ, ಉಮ್ಮಿ ಗೊತ್ತಿರೋ ಡ್ಯಾನ್ಸ್ ಅಪ್ಪಜೆ ಇದು ಕಮ್ಮಿ. ಮೈಸೂರಲ್ಲಿ ಹಂಗೆ ಹಬ್ಬ ಮಾಡೋದೆ. ಬೆಂಗಳೂರು ಮೈಸೂರು ಹೋಗ್ಬಿಟ್ಟಿರ್ವಲ್ಲ ನಮ್ದೆ ಅಂತ ಹೇಳಿದ್ದ. ನಾನೇನು ಗೊತ್ತಾ, ಮುಂಬೈ ಬಂದ್ರೆ ನಮ್ದಂತೂ ಅಲ್ಲ ಕನ್ಸು ಬಿಟ್ಟು RCB ಕೆಲ್ಸದ ನೋಡ್ಕೊ. ನಾನು ಹೇಳ್ದಾಗ ಕರೆಕ್ಟಾಗಿ ನೋಡ್ಕೊ. 180, 190 ಅಷ್ಟೇ ಹೊಡಿ. 200 ದಾಟೋದಿಲ್ಲ, 200 ದಾಟೋದಿಲ್ಲ ನೋಡ್ಕೊ. ಹಂಗೆ ಆಯ್ತು, ಹೇಳ್ದಂಗೆ ಆಗೋಯ್ತಲ್ಲಪ್ಪ. ನೋಡ್ರಿ ಸ್ಟಾರ್ಟಿಂಗ್ 50 ರನ್ ಹೊಡಿತಾರೆ, ಹಂಗೆ ಆಯ್ತು. ಈಗ ಹೇಳ್ದಂಗೆ ಆಯ್ತದಲ್ಲ. ಆಮೇಲೆ ವಿಕೆಟ್ ಆದ್ಮೇಲೆ ಫೋನ್ ಮಾಡೋಣ, ಹೇಳ್ದಾಗ ಏನು ಆಗಲಿಲ್ಲ, ವಿಕೆಟ್ ಆಗೋಯ್ತು. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. RCB ಸ್ಟಾರ್ಟ್ ಆಗಿದೆ ಯಾರು ಗೊತ್ತಿಲ್ಲ. ಒಂದು ಚಿಕ್ಕ ಅಂಶ ಕೂತ್ಕೋ. 18 ವರ್ಷ ಹಿಂದಕ್ಕೆ ಹೋಗೋ. 17 ವರ್ಷ ಹಿಂದಕ್ಕಲ್ಲ, ವರ್ಷ ಯಾವುದು RCB ಹಿಂದಕ್ಕೆ ಹೋಗೋ 18 ವರ್ಷ. 18 ವರ್ಷ ಟೋಟಲ್ ಎಷ್ಟು ಮ್ಯಾಚ್ ಗೆದ್ರಪ್ಪ ಹೋದ ವರ್ಷ? ಹೋದ ವರ್ಷ 8 ಮ್ಯಾಚ್ ಗೆದ್ರು ಅಷ್ಟೇ. ಕೂತ್ಕೋ, ಇದೆಲ್ಲ ನಾನು ಕೇಳಲ್ಲ. ಹಿಂಗೆ ಹತ್ತಿದ್ರೆ ಯಾವನಾರೊಬ್ಬ ಸಡನ್ ಕೇಳ್ಬಿಡ್ತೇನೆ. 8ನೇ ಮ್ಯಾಚ್ ಇದಿರೋದು ಹೋದ ವರ್ಷ. 8ನೇ ಮ್ಯಾಚ್ ಹೋದ ವರ್ಷ ಸೋತಿಲ್ಲ. ಇವಾಗ ಇದು ಫೈನಲ್ ಸರಿಗೆ ಸ್ಟಾರ್ಟ್ ಆಗಿದೆ ಯಾರು? ಫೈನಲ್ ಬಂದು 4 IPL ಸ್ಟಾರ್ಟ್ ಆಗಿದೆ ಯಾರು? ಆಯ್ತು 15 ವರ್ಷ ಹಿಂದಕ್ಕೆ ಹೋಗ, ಲೆಕ್ಕ ಹಾಕೋ. ಆಯ್ತು 18 ವರ್ಷ ಹಿಂದಕ್ಕೆ ಹೋಗು. ಹಿಂದಕ್ಕೆ ಹೇಳು ಒಡೆ ಮೊಬೈಲ್ 18 ಮೊಬೈಲ್ ಹಿಂದಕ್ಕೆ ಹೋಗು. ಎದ್ರು ಮೊಬೈಲ್ ಇಲ್ವಾ? ಆಯ್ತು, ನೀನೇ ಲೆಕ್ಕ ಹಾಕು. ಹೇಳು. ನಾವು ಅನ್ಎಜುಕೇಟೆಡ್, ನಾವು ಇಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಏನು ಗೊತ್ತು? ನಾವು ಪ್ಯೂರ್ ಓದಿರೋರು ತಲೆ ಓಡಿಸ್ತಾರೆ, ತಲೆ ಓಡಿಸಿ. ಆಯ್ತು, ಮೊಬೈಲ್ ಲೆಕ್ಕ ಹಾಕು. 15 ವರ್ಷ ಹಿಂದಕ್ಕೆ ಹೋಗ. ನನಗೆ ಅದು ಬೇಕಾಗಿಲ್ಲ. RCB ಕಪ್ ಗೆಲ್ತ ನಮ್ದೆ. ನೋಟೆಡ್ ಅಂತ ಬರ್ಕೊಂಡು ಹೇಳ್ತಿದ್ದೆ. ನೋಡಿದ್ರು, ಒಬ್ಬ ತಲೆ ಹಿಡಿಯೋನು, ಒಬ್ಬ ತಲೆ ಓಡಿಸೋನು, ಇನ್ನೊಬ್ಬ ಅದ್ರ ಬಗ್ಗೆನೆ ಗೊತ್ತಿಲ್ಲದೆ ಇರೋನು. ಅವ್ನು ನನ್ನಂತವನು ಆಡ್ಲಿ. ನಮ್ದು ಹೆಂಗೆ ಅಂದ್ರೆ ಏನ್ ಮನ್ಸಲ್ಲಿ ಬರುತ್ತೆ ಅವ್ ಡೈರೆಕ್ಟ್ ಅಷ್ಟೇ ನಮ್ಗೆ ಗೊತ್ತಿರೋದು. ಹಿಂದೆ ಆಗಲ್ಲ, ಹಿಂದೆ ಏನಾಯ್ತು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಕೇಳಿಸ್ಕೊ, ಇದನ್ನೇ ಏನಾಗೈತೆ ಅದು ಫಿಕ್ಸ್. ಅದಕ್ಕೆ ಹೇಳ್ತಿದೀಯ ಹಂಗೆ ಇರೋದು ನಮ್ದು RCB ಜೈ. ಗೆದ್ದಾಯ್ತು, ಈ ಕಪ್ ನಮ್ದೆ ಅಷ್ಟೇ. ಅಷ್ಟೇ ಇನ್ ಮುಂದಕ್ಕೆ ಅಂತ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ಗೊತ್ತಿಲ್ಲ. ಟೋಟಲ್ ಎಷ್ಟು ನೋಡಿದ್ರಿ ನಾನು RCB? ಎಷ್ಟು ಹೇಳು? 190 ಟಾರ್ಗೆಟ್ 9 ವಿಕೆಟ್, 191 ಟಾರ್ಗೆಟ್. ಅವೆಲ್ಲ ನೆನಪದೆ. ಎಣ್ಣೆ ಅಷ್ಟೇ. ಎಲ್ಲ ಕೇಳ್ಬೋದು. ಕಪ್ ನಮ್ದೆ. ಅಪ್ಪಜೆ ನನ್ಕಿಂತ ನೋಡೋ ನನ್ಗಂದ್ರೆ ಇಲ್ವಾ, ನೆನ್ನೆ ಒಬ್ಬ ಮೊನ್ನ ಕಪ್ ಗೆದ್ದು ಇದು ವಿಷಯ ಎಷ್ಟು ವರ್ಷ ಐತಂದ್ರ 14 ವರ್ಷ. ಹಿಂಸೆ ಸುಮ್ಮನೆ ನಿನ್ ಟೇಸ್ಟ್ ಮಾಡಿದ್ದು. ಒಳ್ಳೆ ಕಾಮಿಡಿ ಮಾಡ್ತಾನೆ. ಹಾ
ಅವ್ನು ಹೇಳಿದ ಕೆಲ್ಸಕ್ಕ ಎಷ್ಟು ವರ್ಷ ಆಯ್ತಾ ಗೆದ್ದೋದ್ರೆ 14 ವರ್ಷ ಮುಡೆ 18 ನನಗೂ ಗೊತ್ತು ನಿನ್ನೂ ಕೇಳಿದೆ ಟೆಸ್ಟ್ ಮಾಡಿದೆ ಗುರು. ನಾನು ಇವಾಗ ಸತ್ರು ಪರವಾಗಿಲ್ಲ, ಕಪ್ಪು ನೋಡ್ಬಿಟ್ಟೆ, ನಾನು ಮುತ್ಕೊಡ್ಬಿಟ್ಟ ಅಂತಾನೆ ಆಗ್ತಿದ್ಯಾ ಯಾರು? ಕೊನೆಗೆ ಗಂಡು ಗುರು. ನಾನು ಇವತ್ತೇ ಸತ್ರು ಬೇನಕ್ಕೆ 2018ಕ್ಕೆ ನಾನು ಕಪ್ಪು ನೋಡ್ಬಿಟ್ಟೆ, ಮುತ್ಕೊಡ್ಬಿಟ್ಟ ಕೊಯ್ಲಿ ನಾನು. ಇನ್ನೂ ಒಂದು ಪ್ರಶ್ನೆ ಕೇಳಿದ್ರು. ಬೇಡ ನೀನು ಪ್ರಶ್ನೆ ಕೇಳಿ. ಅಲ್ಲಿ IPL ಟೀಮಲ್ಲಿ ಇದ್ದಲ್ಲ ಅವ್ರ ಹೆಸರು ಅಯ್ಯಪ್ಪ ಅವ್ರ ಹೆಸರುಗಳೇ ಕೇಳ್ಬೇಡ ನನಗೆ. I'm